ನಿಜ ಅದೆಷ್ಟು ಖುಷಿ ಕೊಡುತ್ತಲ್ವಾ ಒಂದು ಕಮೆಂಟ್ ಅನ್ನುವಂಥದ್ದು. ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ, ಬಟ್ ಅದನ್ನು ಓದಿದಾಗ ನಮ್ಮ ಕಲಾವಿದರಾಗಿ ನಿಮ್ಗಳಿಗೆ ಸಿಗೋ ಖುಷಿನೇ ಬೇರೆ ಲೆವೆಲಲ್ಲಿ ಇರುತ್ತೆ. ಮತ್ತೆ ನೆಕ್ಸ್ಟ್ ನೀವು ಬರೀಲಿಕ್ಕೂ ಕೂಡ ಸ್ಫೂರ್ತಿ ಅಂತಾನೆ ಹೇಳ್ಬೋದು. ಇನ್ನು ಈ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾಂಗಲ್ಲಿ ಒಂದಕ್ಕಿಂತ ಒಂದು ಹಾಡುಗಳು ಹಿಟ್ ಆಗ್ತಾ ಹೋಗುತ್ತೆ. ಮತ್ತೆ ನೀವು ಜರ್ನಲಿಸ್ಟ್ ಆಗಬೇಕು ಅಂತ ಬಂದವರು ನಿಮಗೆ ರಿಷಬ್ ಅವರು ಕೊಟ್ಟಿದಂತಹ ಒಂದು ಟ್ಯಾಗ್ ಲೈನ್ ಅಂತ ಹೇಳಿದ್ರೆ, ಒಂದು ಪಟ್ಟ ಅಂತ ಹೇಳಿದ್ರೆ ಲಿರಿಕಿಸ್ಟ್ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ಸೊ ಆ ಸಾಂಗ್ ಹಿಟ್ ಆದಂತಹ ಸಂದರ್ಭದಲ್ಲಿ ನೀವು ಅದನ್ನು ಹೇಗೆ ತಗೊಂಡ್ರಿ, ನೆಕ್ಸ್ಟ್ ಏನೆಲ್ಲ ಮಾಡಬೇಕು ಅಂತ ನಿಮ್ಮ ತಲೆಯಲ್ಲಿ ಓಡ್ತು, ಮತ್ತೆ ಅಷ್ಟು ನಂಬಿಕೆ ಇಟ್ಟು ರಿಷಬ್ ಸರ್ ನಿಮಗೆ ಹೇಗೆ ಪ್ರಾಜೆಕ್ಟ್ ಕೊಟ್ಟರು, ಯಾವುದು ಕಾರಣ ಆಯ್ತು ಅದಕ್ಕೆ ಅಂತ ಹೇಳ್ಬಿಟ್ಟು ಹೋಪ್ಸ್ ಬರೋದಕ್ಕೆ ಕಾರಣ? ಅದೇ ಅಂದ್ರೆ ಅವಾಗ್ಲೇ ಹೇಳ್ದಂಗೆ ರಿಷಬ್ ಸರ್ಗೆ ಲೈಕ್ ಫ್ರೆಶ್ ವಾಯ್ಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದು, ಅವರು ಪ್ರತಿ ಸಲ ಇನ್ನೂ ಹಂಗೇನೆ ಹೊಸ ಟ್ಯಾಲೆಂಟ್ ಗಳಿಗೆ ಅವಕಾಶ ಕೊಡ್ತಾನೆ ಬಂದಿದ್ದಾರೆ. ನೀವು ಬೇರೆ ಯಾವುದೇ ಸಿನಿಮಾಗಳು ಆರ್ಟಿಸ್ಟ್ ಗಳಿರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಲೈಕ್ ಅವ್ರಿಗೆ ಯಾರ ಹತ್ರ ಯಾವ ಕೆಲಸ ತೆಗಿಬೇಕು ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಯಾವತ್ತೂ ರಿಗ್ರೆಟು ಮಾಡಲ್ಲ. ಓಕೆ ಇದನ್ನ ಇನ್ನೊಬ್ರು ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ ಮಾಡಲ್ಲ. ಏನ್ ಬೆಸ್ಟ್ ತೆಗಿಬಹುದು ಅವ್ರ ಹತ್ರ ಅವರು ಡೆಫಿನೆಟ್ಲಿ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡೇ ಮಾಡ್ತಾರೆ. ಅಂಡ್ ಲೈಕ್ ಹಿಟ್ ಆದ್ಮೇಲೂ ನಮ್ಗೆ ಅವ್ರ ಗೈಡೆನ್ಸ್ ಮುಂಚೆಯಿಂದನೂ ಹಂಗೆ ಇತ್ತು. ಬಿಕಾಸ್ ಇದು ಯಾವಾಗ್ಲೂ ಹಿಂಗೆ ಇರಲ್ಲ. ನಾವ್ ಎಷ್ಟು ಫ್ರೆಶ್ ಆಗಿ ಕೆಲಸ ಮಾಡ್ತಾ ಹೋಗ್ತೀವಿ ಅಂದ್ರೆ ಒಂದ್ ಸಾಂಗ್ ಹಿಟ್ ಆಗ್ತಿದ್ದಂಗೆನೆ ಏನು ಜೀವನ ಸೆಟ್ಲು ಅನ್ನೋ ತರ ಏನಲ್ಲ. ಆ ಪ್ರೋಸೆಸ್ ಇದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಮಾಡಿರ್ತೀವಿ, ಪ್ರತಿಯೊಂದು ಕೆಲ್ಸಕ್ಕೂ ಪ್ರತಿಯೊಂದು ಹಾಡ್ನೂ ನಮ್ದು ಮೊದಲನೇ ಹಾಡು ಅನ್ನೋ ತರನೇ ಬರೀಬೇಕು. ಈ ತರದ್ದೆಲ್ಲ ಅವ್ರ ಜೊತೆ ಅವ್ರ ಸುತ್ತಮುತ್ತ ಇದ್ದಾಗ ಅದೊಂದು ಗೈಡೆನ್ಸ್ ಸಿಗ್ತಾ ಹೋಯ್ತು ಚೆನ್ನಾಗಿ. ಸೊ ಅದು ಅಂಡ್ ಅಲ್ಲಿ ಇದ್ದ ಟೀಮು ಅಷ್ಟೇ ಸಪೋರ್ಟಿವ್ ಆಗಿತ್ತು. ಇವತ್ತಿಗೂ ನಮ್ದು ಸರ್ಕಾರದ 4 ಜನ ಫ್ರೆಂಡ್ಸ್ ಏನಿದೀವಿ ಡೈರೆಕ್ಷನ್ ಟೀಮಲ್ಲಿ ಕೆಲಸ ಮಾಡಿದ್ದವರು, ಇವತ್ತು ಒಬ್ರಿಗೊಬ್ರು ಅಷ್ಟೇ ಸಪೋರ್ಟಿವ್ ಆಗಿ ಕೆಲಸ ಮಾಡ್ಕೊಂಡು ಖುಷಿಯಾಗಿ ಒಬ್ರದ್ದು ವರ್ಕ್ ಇನ್ನೊಬ್ರು ಅಪ್ರಿಶಿಯೇಟ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಅದು ಮಾಡ್ತಾನೆ ಬಂದಿದೀವಿ. ಅಂಡ್ ನಮ್ಗೆ ಅವಾಗ ಫೀಡ್ಬ್ಯಾಕ್ ಗಳು ಅಷ್ಟೇ ಚೆನ್ನಾಗಿ ಸಿಗ್ತಾ ಹೋಗುತ್ತೆ. ಎಲ್ಲರಿಗೂ ಒಂದು ಪಾಸಿಟಿವ್ ನೋಟಲ್ಲೇ ಹೇಳ್ತಾರೆ. ಅಂದ್ರೆ ತಪ್ಪಿದ್ರು ಅದನ್ನ ಇವ್ರದ್ದು ಹೇಳ್ಬಿಡೋಣ, ಏನೋ ನಮ್ಗೇನಾಗ್ಬೇಕು ಅನ್ನೋ ತರ ಎಲ್ಲ ತಪ್ಪಿದ್ರು ಅದನ್ನ ತಿದ್ದಿ ಅದಕ್ಕೆ ಏನ್ ಮಾಡ್ಬೋದು, ಸೊಲ್ಯೂಷನ್ ಏನ್ ಮಾಡ್ಬೋದು, ಆ ಇದ್ರಲ್ಲೇನೆ ಸಿನಿಮಾಗಳು ಮಾಡ್ಕೊಂಡು ಬಂದಿದೀವಿ ಮೊದಲು.